ಜೀವನ ತೆರೆದ ಪುಸ್ತಕವಿದ್ದಂತೆ, ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ರಾಜಕೀಯ ದುರುದ್ದೇಶ, ದ್ವೇಷದ ರಾಜಕಾರಣ ಬಿಜೆಪಿಯವರು ಮಾಡ್ತಿದ್ದಾರೆ ಅಂತ ಬಿಜೆಪಿ ಜೆಡಿಎಸ್ ಆರೋಪಗಳಿಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಆಧಾರ ರಹಿತವಾಗಿ ಬಿಜೆಪಿ ಆರೋಪ ಮಾಡ್ತಾ ಇದೆ. 2 ವಾರ ಒಂದೇ ವಿಚಾರ ಪ್ರಸ್ತಾಪವಾಯಿತು ಸದನದಲ್ಲಿ. ದ್ವೇಷದ ಮತ್ತು ಸೇಡಿನ ರಾಜಕಾರಣವನ್ನ ಮಾಡಿದ್ರು. ರಾಜಕಾರಣಕ್ಕೆ ವಿಧಾನಸಭೆ ಪರಿಷತ್ತನ್ನ ಬಳಸಿಕೊಳ್ತಾ ಇದ್ದಾರೆ ಅಂತ ಬಿಜೆಪಿ ಜೆಡಿಎಸ್ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯ ಮುಖಾಂತರ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮತ್ತು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ತನಿಖೆ ಮಾಡಿ ಅರ್ಜಿದಾರರು ಜಮೀನುಗಳಲ್ಲಿ ವಾಟರ್ ಸಪ್ಲೈ ಪೈಪ್ಲೈನ್ಗಳು ಹಾದು ಹೋಗುವ ಸಾಧ್ಯತೆ ಇಲ್ಲ ಅಥವಾ ಇಲ್ಲವೇ ಎಂಬ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಲಾಯಿತು. ಇದರಲ್ಲಿ ಅರ್ಜಿದಾರರ ಜಮೀನುಗಳು ಭೂಸ್ವಾಧೀನದಿಂದ ಕೈಬಿಡುವ ಬಗ್ಗೆ ಸರ್ಕಾರದ ಶಿಫಾರಸು ಮಾಡಬಹುದೆಂದು ತೀರ್ಮಾನಿಸಲಾಯಿತು. ಇದು ಸ್ಥಳ ಪರಿಶೀಲನೆ ಮಾಡಿರೋದು. ಆಮೇಲೆ ಸರ್ಕಾರಕ್ಕೆ ರೆಕಮೆಂಡು ಕೂಡ ಮಾಡ್ತಾರೆ. ಇವೆಲ್ಲ ಕಾಪಿಗಳನ್ನೆಲ್ಲ ಕೊಡಿ ಅವರಿಗೆ, ಮಾಧ್ಯಮದವ್ರಿಗೆ ಎಲ್ಲ ಕಾಪಿಗಳೆಲ್ಲ ಕೊಡಬೇಕು ನೋಡಿ. ಆಮೇಲೆ ಈ ಮ್ಯಾಪ್ನಲ್ಲಿ ಕೊನೆಯಲ್ಲಿದೆ ಇದು 3 ಎಕರೆ 16 ಗುಂಟೆ ಅಕ್ವೈರ್ ಆಗಿರೋ ಜಾಗದಲ್ಲಿ ಕೊನೆಯಲ್ಲಿದೆ. ಇನ್ನೂ ಕಾಪಿ ಕೊಡ್ತೀವಿ ನಿಮಗೆ. ಅದರಿಂದ ಮಾನ್ಯ ಅನ್ನೋದೇ ಬರ್ತೀವಿ. ಅದರಿಂದ ಸ್ನೇಹಿತರೆ, ಇದು ಡಿನೋಟಿಫಿಕೇಶನ್ ಆದಮೇಲೆ 98ರಲ್ಲಿ ಡಿನೋಟಿಫಿಕೇಶನ್ ಆಯಿತು. ಯಾರ ರೆಕಮೆಂಡ್ ಮೇಲೆ, ಶಿಫಾರಸಿನ ಮೇಲೆ? ಬಾಲಸುಬ್ರಹ್ಮಣ್ಯಂ ಸಮಿತಿ, ಗೋವಿಂದರಾಜು ಎಂತವನು, ಇನ್ನೊಬ್ಬ ಯಾರು, ತಮ್ಮಯ್ಯ, ಅವರ ಶಿಫಾರಸು ಮಾಡಿದ್ರು. ಮೂಡಾದವರು ಬರೆದಿದ್ರು. ಆಮೇಲೆ ಮೂಡಾದವರು ಸರ್ಕಾರಕ್ಕೆ ಎಲ್ಲ ಕೇಳ್ಕೊಂಡಿದ್ರು. ಅದಾದಮೇಲೆ ಇದೆಲ್ಲ ಆಗಿದೆ. ಇದು ಡಿನೋಟಿಫಿಕೇಶನ್ 98ರಲ್ಲಿ ಡಿನೋಟಿಫಿಕೇಶನ್ ಆಯಿತು. ಜನರಿಂದ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನ ಮತ್ತೆ ಕಳಿಸಿಕೊಳ್ಳಲಿಕ್ಕೆ ವಾಮಾರ್ಗವನ್ನು ಹುಡುಕಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆ ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿದ್ರು. ಅದನ್ನ ಸರ್ಕಾರ 69ಕ್ಕೆ ಪರಿವರ್ತನೆ ಮಾಡಿ ಚರ್ಚೆ ಆಗಿದೆ. ಅದಕ್ಕೆ ಸರ್ಕಾರ ಸಮರ್ಪಕ ಉತ್ತರವನ್ನು ಕೂಡ ಕೊಟ್ಟಿದೆ. ಆಮೇಲೆ ಮೊನ್ನೆ ಬುಧವಾರ ಮೂಡಾದಲ್ಲಿ ಮೈಸೂರು ಡೆವಲಪ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅದು ನಿಮಗೆಲ್ಲ ಗೊತ್ತಿದೆ, 1987ರಿಂದ ಜಾರಿ ಅಸ್ತಿತ್ವದಲ್ಲಿದೆ. ಅವರು ಅದಕ್ಕಿಂತ ಹಿಂದೆ ಸಿಐಟಿಬಿ ಅಂತ ಇತ್ತು. 87ಕ್ಕಿಂತ ಹಿಂದೆ ಸಿಐಟಿಬಿ, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್, 87ರಲ್ಲಿ ಕಾನೂನು ಮಾಡಿ
ಹೆಸರಿಗೆ ಕೆಟ್ಟ ಹೆಸರನ್ನ ತರೋದಕ್ಕೆ ಬಿಜೆಪಿ ಹೊರಟಿದೆ. ಬೊಮ್ಮಾಯಿ ಬಿಎಸ್ವೈ ಕಾಲದ ಹಗರಣಗಳನ್ನ ನಾವು ಬಿಚ್ಚಿಡ್ತೀವಿ ಅಂತ ಪಾದಯಾತ್ರೆಗೆ ಉತ್ತರ ಕೊಡ್ತೀವಿ ಎಂದು ಡಿಕೆಶಿ ಗುಡುಗಿದ್ದಾರೆ. ಸಿಎಂ ಕುಟುಂಬದ ಜಮೀನನ್ನ ಮೂಡಾದವರು ಕಬಳಿಸಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಹೆಸರಿಗೆ ಕೆಟ್ಟ ಹೆಸರನ್ನ ತರೋದಕ್ಕೆ ಬಿಜೆಪಿ ಹೊರಟಿದೆ. ಬಸವರಾಜ ಬೊಮ್ಮಾಯಿ ಹಾಗೆ ಬಿಎಸ್ ಯಡಿಯೂರಪ್ಪ ಕಾಲದ ಹಗರಣಗಳನ್ನ ನಾವು ಬಿಚ್ಚಿಡ್ತೇವೆ, ಪಾದಯಾತ್ರೆಗೆ ನಾವು ತಕ್ಕ ಉತ್ತರವನ್ನ ಕೊಡ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಮೂಡಾದವರು 50-50 ಪರಿಹಾರ ಕೊಡುವ ಪದ್ಧತಿ ಇದೆ. ಅಂದ್ರೆ 50:50 ಪರಿಹಾರ ಕೊಡುವಂತಹ ಪದ್ಧತಿ ಇದೆ. ಸಿಎಂ ಅದೇ ಜಾಗದಲ್ಲಿ ಸೈಟ್ ಕೊಡಿ ಅಂತ ಎಂದೂ ಕೂಡ ಕೇಳಿಲ್ಲ. ನೂರಾರು ಸೈಟ್ಗಳನ್ನ ಅನೇಕರು ತೆಗೆದುಕೊಂಡಿದ್ದಾರೆ. ಸಿಎಂ ಕುಟುಂಬದ ಜಮೀನನ್ನ ಮೂಡಾದವರು ಕಬಳಿಸಿದ್ದಾರೆ. ಮೂಡಾದವರು ಅದೇ ಜಾಗದಲ್ಲಿ ಸೈಟ್ ಕೊಡಿ ಅಂತೇನು ಸಿಎಂ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಕೇಳಿಲ್ಲ. ನೂರಾರು ಸೈಟ್ಗಳನ್ನ ಇದೇ ರೀತಿ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರಿಗೂ ಕೂಡ ಬಂದಿದೆ. ಎಷ್ಟು ಬೇಕಾದ್ರೂ ಬಿಜೆಪಿಯವರು ಪಾದಯಾತ್ರೆ ಮಾಡಲಿ, ನಾವು ಬಿಜೆಪಿ ಪ್ರತಿಭಟನೆ ಪಾದಯಾತ್ರೆಗೆ ತಕ್ಕ ಉತ್ತರವನ್ನ ಕೊಡ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ಸಂದರ್ಭದಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ, ಪಾದಯಾತ್ರೆಗಳನ್ನ ಶುರು ಮಾಡಿದವರು ಕಾಂಗ್ರೆಸ್ನವರು. ಪಾದಯಾತ್ರೆ ನಮ್ಮ ಪೇಟೆಂಟ್, ಬಿಜೆಪಿ ಹಗರಣಗಳ ಸರದಾರರು ಅಂತ ಇದೇ ಸಂದರ್ಭದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. But when it comes to this election, why this hurry bringing only eligible for the membership analysis? Only 15 days gap has been given for membership analysis. They should be more active. Then you can become a member at any point of time. Congress party can become a member at any point of time. There is no bar in becoming a member. So I would like to inform the English media also that Rajiv Gandhi once ಡೀಟೇಲ್ ಆಗಿ ಮಾಡ್ತಾ ಇದ್ದೇವೆ. ಈ ಮೆಂಬರ್ಶಿಪ್ ಓಪನ್ ಟ್ರಾನ್ಸ್ಪರೆಂಟ್ ವೇನಲ್ಲಿ ಈ ಮೆಂಬರ್ಶಿಪ್ ಆಗ್ತದೆ. ಅವರ ಫೇಸ್ ಕೂಡ ಆಗ್ತದೆ. ನಾವು ಯಾರು ಕೂಡ ಬೇರೆಯವರು ತೆಗೆದುಕೊಂಡು ಬೇರೆಯವ್ರನ್ನ ಓಟ್ ತೆಗೆದುಕೊಂಡು ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಮೆಂಬರ್ ಆಗ್ಬೇಕಾದ್ರೆ ಅವ್ರ ಫೇಸ್ ಐಡೆಂಟಿಫಿಕೇಶನ್ ಆಗಬೇಕು. ಅದಕ್ಕೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.